ನಮಸ್ಕಾರ. ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡ IPL 2026ರ ಮಿನಿ ಹರಾಜಿನಲ್ಲಿ ಎಡಗೈ ಸ್ಫೋಟಕ ಬ್ಯಾಟರ್ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿಗೆ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದೆ. 2 ಕೋಟಿ ಮೂಲ ಬೆಲೆ ಹೊಂದಿದ್ದ ಅವರನ್ನ ಖರೀದಿಸಲು KKR, ಲಕ್ನೋ ಮತ್ತು ಗುಜರಾತ್ ಪೈಪೋಟಿ ನಡೆಸಿತ್ತಾದರೂ ಅಂತಿಮವಾಗಿ ಆರ್ಸಿಬಿ ಕೈಮೇಲಾಯಿತು. ಕಳೆದ ಆವೃತ್ತಿಯಲ್ಲಿ ನಡೆದಿದ್ದ ಮೆಗಾ ಹರಾಜಿನಲ್ಲಿ KKR ತಂಡ 23.75 ಕೋಟಿ ರೂಪಾಯಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿತ್ತು. ಆ ಮೂಲಕ IPL ಟೂರ್ನಿಯ KKRನ ಎಡಗೈನ ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡಿದ್ರು. ಆದರೆ ಟೂರ್ನಿಯಲ್ಲಿ ಅವರು ಸಂಪೂರ್ಣ ನಿರಾಶಾದಾಯಕ ಪ್ರದರ್ಶನವನ್ನು ನೀಡಿದ್ರು. ಆಡಿದ್ದ 11 ಪಂದ್ಯಗಳಿಂದ ಕೇವಲ 142 ರನ್ಗಳನ್ನ ಕಲೆ ಹಾಕಿದ್ರು. ಇದೇ ಕಾರಣಕ್ಕೆ ಅವರನ್ನ ಕೋಲ್ಕತಾ ಫ್ರಾಂಚೈಸಿ ತಂಡದಲ್ಲಿ ಉಳಿಸಿಕೊಳ್ಳದೆ ಹರಾಜಿಗೆ ಬಿಟ್ಟುಕೊಟ್ಟಿದ್ರು. ಕಳೆದ ಬಾರಿಯೂ ವೆಂಕಟೇಶ್ ಅಯ್ಯರ್ ಖರೀದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತಿಮ ಹಂತದ ತನಕ ಬಿಡ್ ಮಾಡಿತ್ತು. ಆದರೆ ತನ್ನ ಬಳಿ ದೊಡ್ಡ ಮೊತ್ತ ಇಲ್ಲದ ಕಾರಣ ಹಿಂದೆ ಸರಿದಿತ್ತು. ಈ ಬಾರಿ 16 ಕೋಟಿಯೊಂದಿಗೆ ಹರಾಜಿಗಿಳಿದ ಆರ್ಸಿಬಿ 7 ಕೋಟಿ ಖರ್ಚು ಮಾಡಿ ವೆಂಕಟೇಶ್ ಅಯ್ಯರ್ ಅವರನ್ನ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ವೆಂಕಟೇಶ್ ಅಯ್ಯರ್ ಅವರ ಹಿನ್ನೆಲೆ ಏನು? ಹೌದು, ಮಧ್ಯಪ್ರದೇಶ ಮೂಲದ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ 1994ರ ಡಿಸೆಂಬರ್ 25ರಂದು ಇಂದೋರ್ನಲ್ಲಿ ಜನಿಸ್ತಾರೆ. ಅವರು ಭಾರತದ ಪರ 2 ಏಕದಿನ ಹಾಗೂ 9 T20 ಪಂದ್ಯಗಳನ್ನು ಆಡಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ವೇಳೆ ಇವರ ಬ್ಯಾಟ್ನಿಂದ ಒಂದೇ ಒಂದು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. 2021ರಲ್ಲಿ IPLಗೆ ಪದಾರ್ಪಣೆ ಮಾಡಿರುವ ಅಯ್ಯರ್ ಒಟ್ಟು 62 ಪಂದ್ಯಗಳಿಂದ 137.32 ಸ್ಟ್ರೈಕ್ ರೇಟ್ನಲ್ಲಿ 1468 ರನ್ ಬಾರಿಸಿದ್ದಾರೆ. ಇದರಲ್ಲಿ 1 ಶತಕ ಮತ್ತು 12 ಅರ್ಧ ಶತಕ ಸೇರಿದೆ. 2018ರ ಡಿಸೆಂಬರ್ 6ರಂದು ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ಪರ ಆಡುವ ಮೂಲಕ ಪ್ರಥಮ ದರ್ಜೆ ಪಂದ್ಯಕ್ಕೆ ಕಾಲಿಡುತ್ತಾರೆ. 2021-22ರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ 51.66 ಸರಾಸರಿಯಲ್ಲಿ 155 ರನ್ಗಳೊಂದಿಗೆ ಮಧ್ಯಪ್ರದೇಶದ ಟಾಪ್ ಸ್ಕೋರರ್ ಎನಿಸಿಕೊಳ್ತಾರೆ. ಅದೇ ವರ್ಷ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಚಾಪು ಬೀರಿದ್ದ ಇವರು ಕೆಳ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ 133ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನೊಂದಿಗೆ 63.16ರ ಸರಾಸರಿಯಲ್ಲಿ 379 ರನ್ ಅನ್ನು ಗಳಿಸ್ತಾರೆ. ಇದರಲ್ಲಿ 2 ಶತಕಗಳು ಸೇರುತ್ತವೆ. ಜೊತೆಗೆ 6 ಪಂದ್ಯಗಳಲ್ಲಿ 9 ವಿಕೆಟ್ಗಳನ್ನ ಕಿತ್ತು ಗಮನ ಸೆಳೀತಾರೆ. IPLನಲ್ಲಿ ವೆಂಕಟೇಶ್ ಅಯ್ಯರ್ ಸಾಧನೆ ಏನು ಎನ್ನುವುದನ್ನು ನೋಡುವುದಾದರೆ, ದೇಶೀಯ ಕ್ರಿಕೆಟ್ನಲ್ಲಿ ಗಮನ ಸೆಳೆದ ವೆಂಕಟೇಶ್ ಅಯ್ಯರ್ 2021ರಲ್ಲಿ IPLಗೆ ಕಾಲಿಡುತ್ತಾರೆ. KKR ತಂಡ ಸೇರಿದ ಅವರು ಮೊದಲು ಕಣಕ್ಕಿಳಿದಿದ್ದು ಆರ್ಸಿಬಿ ಮೂಲಕ ಎನ್ನುವುದು ಇನ್ನೂ ವಿಶೇಷ. ಅದೇ ವರ್ಷ ಮೊದಲ ಅರ್ಧ ಶತಕವನ್ನು ಕೂಡ ಬಾರಿಸ್ತಾರೆ. ಅದಾದ ಬಳಿಕ KKRನ ಪ್ರಮುಖ ಆಟಗಾರ ಎನಿಸಿಕೊಳ್ತಾರೆ. ಆ ವರ್ಷ 370 ರನ್ ಕಲೆ ಹಾಕಿ ಕ್ರಿಕೆಟ್ ಪ್ರೇಮಿಗಳ ಗಮನವನ್ನು ಸೆಳೀತಾರೆ. ಇನ್ನು ಅವರ ಮೊದಲ ಶತಕವನ್ನು ನೋಡುವುದಾದರೆ 2023ರಲ್ಲಿ ವೆಂಕಟೇಶ್ ಅಯ್ಯರ್ IPLನಲ್ಲಿ ತಮ್ಮ ಚೊಚ್ಚಲ ಶತಕವನ್ನು ಬಾರಿಸ್ತಾರೆ. ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ 51 ಬಾಲ್ಗಳಲ್ಲಿ 104 ರನ್ ಗಳಿಸ್ತಾರೆ. 2024ರಂದು ಅಯ್ಯರ್ ಅವರನ್ನ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು 23.75 ಕೋಟಿ ರೂಪಾಯಿಗೆ ಮರಳಿ ಖರೀದಿಸುತ್ತೆ. ಆ ಮೂಲಕ IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರರಲ್ಲಿ ಇವರು ಕೂಡ ಒಬ್ಬರೆನಿಸಿಕೊಳ್ತಾರೆ. ಅಂತಾರಾಷ್ಟ್ರೀಯ ಕೆರಿಯರ್ ಹೇಗಿದೆ ಗೊತ್ತಾ? 2021ರ ನವೆಂಬರ್ 17ರಂದು ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ವೆಂಕಟೇಶ್ ಅಯ್ಯರ್ ಅಂತಾರಾಷ್ಟ್ರೀಯ T20 ಪಂದ್ಯಕ್ಕೆ ಕಾಲಿಡುತ್ತಾರೆ. ಅದೇ ವರ್ಷ ಡಿಸೆಂಬರ್ನಲ್ಲಿ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಮೈದಾನಕ್ಕಿಳಿದು ಚೊಚ್ಚಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನು ಆಡ್ತಾರೆ. 2022ರ ಜನವರಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ T20 ತಂಡಕ್ಕೆ ಸೇರ್ಪಡೆಗೊಳ್ತಾರೆ. ಅಲ್ಲಿ ಅವರು 3 ಪಂದ್ಯಗಳನ್ನು ಆಡ್ತಾರೆ. ಇದೀಗ ವೆಂಕಟೇಶ್ ಅವರ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡು ಆರ್ಸಿಬಿ ಖರೀದಿ ಮಾಡಿದೆ. ಅಭಿಮಾನಿಗಳು ಕೂಡ ಹರ್ಷಗೊಂಡಿದ್ದಾರೆ. ಆದರೆ ಅಯ್ಯರ್ ಆಟ ಬೆಂಗಳೂರು ವಿರುದ್ಧ ಹೇಗಿರಲಿದೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಅಯ್ಯರ್ ಆರ್ಸಿಬಿ ಸೇರಿದ್ದರ ಬಗ್ಗೆ ನಿಮಗೆ ಏನನಿಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.